ಇಂದು ನಾನು ಪುಟ್ಟ ಆನೆ ಮರಿಯ ಕಥೆಯನ್ನು ಹೇಳುತ್ತೇನೆ. ಒಂದು ಕಾಡಿನಲ್ಲಿ ಚಿಕ್ಕ ಆನೆಯ ಮರಿಯೊಂದಿತ್ತು. ಅದರ ಹೆಸರು ಮೋಮೋ. ಅದು ಬೇರೆ ಎಲ್ಲ ಆನೆಗಳಿಗಿಂತಲೂ ತುಂಬ ಚಿಕ್ಕದು. ಆದ್ದರಿಂದ ಅದಕ್ಕೆ ಗುಂಪಿನಲ್ಲೂ ಒಂಟಿಯಂತೆ ತೋರುತ್ತಿತ್ತು. ಹಿರಿಯ ಆನೆಗಳು ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ಸರಾಗವಾಗಿ ತಮ್ಮ ಸೊಂಡಿಲಿನಿಂದ ಎತ್ತುವುದು ಮತ್ತು ತಮ್ಮ ಬಲಶಾಲಿಯಾದ ಕಾಲುಗಳನ್ನು ಮೆಟ್ಟಿ ಗಾಂಭೀರ್ಯದಿಂದ ನಡೆಯುವುದು, ಇವೆಲ್ಲವನ್ನೂ ನೋಡಿ ತಾನೂ ಹಾಗೆ ಬೇಗ ಬೆಳೆದು ಬಲಶಾಲಿಯಾಗಲು ಹಾತೊರೆಯುತ್ತಿತ್ತು. ಒಂದು ದಿನ ಮೋಮೋ ತಾನು ಬೇಗ ಬೆಳೆಯಲು ಉಪಾಯ ಹುಡುಕುವ ಸಾಹಸದ ಪಯಣಕ್ಕೆ ಮುಂದಾಯಿತು. ಒಂದು ಸಣ್ಣ ಚೀಲದಲ್ಲಿ ಒಣ ಎಲೆಗಳು ಮತ್ತು ಹುಲ್ಲನ್ನು ಹಾಕಿಕೊಂಡು ಕಾಡಿನೊಳಗೆ ಹೊರಟಿತು. ಹಾಗೆ ನಡೆಯುತ್ತಾ ಸಾಗುವಾಗ ಮೋಮೋ ಮರದ ಮೇಲಿದ್ದ ಒಂದು ವೃದ್ಧ ಗೂಬೆಯನ್ನು ಕಂಡಿತು. ದಾರಿ ತಪ್ಪಿ ಸ್ವಲ್ಪ ಆಯಾಸಗೊಂಡ ಮೋಮೋ ತನ್ನ ಸಾಹಸದ ಪಯಣದ ಬಗ್ಗೆ ಗೂಬೆಗೆ ಹೇಳಿತು. ಗೂಬೆಯು ಸಾವಕಾಶದಿಂದ ಮೋಮೋವಿನ ಕಥೆಯನ್ನು ಕೇಳಿತು. ಗಾತ್ರವು ನಮ್ಮ ಮೌಲ್ಯವನ್ನು ನಿರೂಪಿಸುವುದಿಲ್ಲ ಮಗು. ಕರುಣೆ ಬಹುಮೂಲ್ಯ. ನಮ್ಮ ಸಾಮರ್ಥ್ಯವನ್ನು ಬಳಸಿ ಲೋಕದ ಹಿತಕ್ಕಾಗಿ ಬೇರೆಯವರಿಗೆ ಸಹಾಯ ಮಾಡುವುದು ಸಾಧನೆ ಎಂದಿತು. ಮೋಮೋ ಇದನ್ನು ನಂಬದೆ ತನ್ನ ಪಯಣವನ್ನು ಮುಂದುವರೆಸಿತು. ಆದರೆ ತನ್ನ ಸಣ್ಣ ಗಾತ್ರ ಬೇರೆಯವರಿಗೆ ಸಹಾಯ ಮಾಡಲು ಅಡಚಣೆಯಲ್ಲ, ಒಂದು ಒಳ್ಳೆಯ ಅವಕಾಶ ಎಂಬ ಗೂಬೆಯ ಮಾತನ್ನು ಮೆಲುಕು ಹಾಕುತ್ತಿತ್ತು. ಮೋಮೋ ಒಂದು ಪುಟ್ಟ ಕೋತಿ ಮರಿಗೆ ಎಟುಕದ ಮಾವಿನ ಹಣ್ಣನ್ನು ತನ್ನ ಸೊಂಡಿಲಿನಿಂದ ತಲುಪಲು ಸಹಾಯ ಮಾಡಿತು. ಬಾಯಾರಿದ ಪುಟ್ಟ ಹಕ್ಕಿಗೆ ತನ್ನ ಸೊಂಡಿಲಿನಿಂದ ನೀರು ಕುಡಿಸಿತು. ಜಿಂಕೆ ಮರಿಗೆ ಸಣ್ಣ ಕೊಂಬೆಯನ್ನು ಮುರಿದುಕೊಟ್ಟಿತು. ಮೋಮೋಗೆ ಸಣ್ಣ ಸಣ್ಣ ಸಹಾಯ ಮಾಡುವುದರಿಂದ ಬೇರೆಯವರ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದೆಂಬ ಅರಿವು ಈ ಪುಟ್ಟ ಪ್ರಯಾಣದಿಂದ ಆಯಿತು. ಕತ್ತಲಾದ ನಂತರ ಸಂತೋಷದಿಂದ ಹಿಂತಿರುಗಿ ಆನೆಗಳ ಹಿಂಡನ್ನು ಸೇರಿಕೊಂಡಿತು. ಅಂದಿನಿಂದ ಮೋಮೋ ಬೇಗ ಬೆಳೆಯುವ, ಬಲಶಾಲಿಯಾಗುವ ತವಕ ಇರದೆ ಸಂತೋಷದಿಂದ ಆಡಿ ಕುಣಿದು ಸಂತೃಪ್ತಿಯ ಜೀವನ ನಡೆಸಿತು. ನಮ್ಮ ಪುಟ್ಟ ಆನೆ ಮೋಮೋ ಕಥೆ ನಿಮಗೆ ಇಷ್ಟ ಆಯ್ತಾ? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ.